ಹರಿ ಕದರಿಲ್ಲ ಹರಿ 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 ಬಂದಿಹ ನೋಡಿರಿ ನೀವೀಗ ದೇವ ಬಂದಿಹ ನೋಡಿರಿ ನೀವೀಗ ಚಿನ್ನ ಬಾಲ ರೂಪದಲ್ಲಿ ಚೌರಾದ ಚಿತ್ರ ತೋರುತ ದೇವ ಬಂದಿಹ ನೋಡಿರಿ ನೀವೀಗ ಚಿನ್ನ ಬಾಲ ಕೃಷ್ಣನೆಂಬ ಚೌನಾದ ದೇವ ಬಂದಿಹ ನಟ ನಡು ರಾತ್ರಿಯಲಿ ಕೆಟ್ಟ ಮಳೆ ಸುರಿಸುತ್ತಲಿ ನಟ ನಡು ರಾತ್ರಿಯಲಿ
ಕೆಟ್ಟ ಮಾಡೆ ಸುರಿಸುತ್ತಲಿ ಅಷ್ಟಮದ ದಿನದಿ ಸಾಷ್ಟಾಂಗ ರೂಪದಲ್ಲಿ ನಟ ನಡು ರಾತ್ರಿಯಲಿ ಕೆಟ್ಟ ಮಾಡೆ ಸುರಿಸುತ್ತಲಿ ಅಷ್ಟಮದ ದಿನದಿ ಸಾಷ್ಟಾಂಗ ರೂಪದಲ್ಲಿ ಶಿಷ್ಟ ಜನ ಪೊರೆಯುತ್ತಲಿ ಶಿಷ್ಟ ಜನ ಪೊರೆಯುತ್ತಲಿ ಪಾಪನಷ್ಟ ಮಾಡುತ್ತಲಿ ಶಿಷ್ಟ ಜನ ಪೊರೆಯುತ್ತಲಿ ಪಾಪನಷ್ಟ ಮಾಡುತ್ತಲಿ ಇಷ್ಟ ದೇವಕಿಯೊಡಲಲಿ ಅಷ್ಟಮದ ಗರ್ಭದಲ್ಲಿ ಇಷ್ಟ ದೇವಕಿಯೊಡಲಲಿ ಅಷ್ಟಮದ ಗರ್ಭದಲ್ಲಿ ದೇವಬಂದಿಯ ನೋಡಿರಿ ನೀಗ ಆದಿಮೂಲನ ಶಕುತಿ ಕಾದಲನು ಆಗುತ್ತಲಿ ಆದಿಮೂಲನ ಶಕುತಿ ಕಾದಲು ಅನುವಾಗುತ್ತಲಿ ವೇದ ಮೂಲದ ಭಕುತಿ ಸುರಗಂಗೆ ಪಿತನೆನಿಸಿ ವೇದ ಮೂಲದ ಭಕುತಿ ಸುರಗಂಗೆ ಪಿತನೆನಿಸಿ ಸಾಧನೆಯ ಹಾದಿಯನು ಸಾಧನೆಯ ಹಾದಿಯನು ಮನುಜ ಕುಲವಾಗಿಸುತ್ತ ಸಾಧನೆಯ ಹಾದಿಯನು ಮನುಜ ಕುಲವಾಗಿಸುತ್ತ ಮದದಾನೆ ಮರ್ದಿಸಿದ ಮಾತುಲನ ಮುಗಿಸುತ್ತಲಿ ಮದದಾನೆ ಮರ್ದಿಸಿದ ಮಾತುಲನ ಮುಗಿಸುತ್ತಲಿ ದೇವಬಂದಿಹ ನೋಡಿರಿ ನೀವೀಗ ದೇವಲೀಲೆಯ ಜಗಕ್ಕೆ ಪಸರಿಸುತ್ತ ಪಾಡಿದನು ದೇವಲೀಲೆಯ ಜಗಕ್ಕೆ ಪಸರಿಸುತ್ತ ಪಾಡಿದನು ಕಾವಶಕುತಿಯ ಗೀತೆ ಉಲಿದು ಕಾಪಾಡಿದನು ದೇವಲೀಲೆಯ ಜಗಕ್ಕೆ ಪಸರಿಸುತ್ತ ಪಾಡಿದನು ಕಾವಶಕುತಿಯ ಗೀತೆ ಉಲಿದು ಕಾಪಾಡಿದನು ಭಾವ ಭಕುತಿಗೆ ಮಣಿದು ಕೌಶಿಕದಿ ನೆಲೆಸಿಹನು ಭಾವ ಭಕುತಿಗೆ ಮಣಿದು ಕೌಶಿಕದಿ ನೆಲೆಸಿಹನು ಜೀವದೇವನ ವಾಣಿ ಜೀವದೇವನ ವಾಣಿ ಜೀವದೇವನ ವಾಣಿ ಜೀವದೇವನ ವಾಣಿ
ಜೀವ ದೇವನ ವಾಣಿ ಕನಕ ಕೇಶವ ಸುತನು ಜೀವದೇವನ ವಾಣಿ ಕನಕ ಕೇಶವ ಸುತನು ಜೀವದೇವನ ವಾಣಿ ಕನಕ ಕೇಶವ ಸುತನು ದೇವಬಂದಿಹ ನೋಡಿರಿ ನೀವೀಗ ಚಿನ್ನ ಬಾಲ ಕೃಷ್ಣನೆಂಬೋ ಚೆನ್ನಾದ ಕೇಶವ ದೇವಬಂದಿಹ ನೋಡಿರಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನ ಚ ತಸ್ಮಾನ್ ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು 14ನೇ ಅಧ್ಯಾಯವಾದ ಗುಣತ್ರಯ ವಿಭಾಗ ಯೋಗವೆಂಬ 3 ಗುಣಗಳ ವಿಷಯದಲ್ಲಿ ತಿಳಿದುಕೊಳ್ಳುತ್ತಾ ಕೊನೆಯ ಶ್ಲೋಕದವರೆಗೆ ಬಂದಿರುತ್ತೇವೆ. ಹಿಂದೆ ತಿಳಿಸಿದಂತೆ ಅರ್ಜುನನು ಈ ಗುಣತ್ರಯಗಳನ್ನು ದಾಟಿರುವಂತಹ ಪುರುಷನು ಹೇಗೆ ಕಾಣುತ್ತಾನೆ, ಅವನ ಚಿಹ್ನೆಗಳೇನು, ಅವನು ಗುಣಗಳನ್ನು ದಾಟಿರುವನೆಂಬುದನ್ನು ಹೇಗೆ ತಿಳಿದುಕೊಳ್ಳಬಹುದು, ಮತ್ತು ಈ 3 ಗುಣಗಳನ್ನು ಅತಿಕ್ರಮಿಸಿರುತ್ತಾನೆ ಹೇಗೆ, ಯಾವ ಸಾಧನೆಗಳಿಂದ ಅತಿಕ್ರಮಿಸಿರುತ್ತಾನೆ ಎಂಬುದಾಗಿ ಅರ್ಜುನನು ಅನುಮಾನವನ್ನು ವ್ಯಕ್ತಪಡಿಸುತ್ತಾ ಪ್ರಶ್ನೆಯನ್ನು ಹಾಕಿದಾಗ ಶ್ರೀಕೃಷ್ಣನು 4-5 ಶ್ಲೋಕಗಳಲ್ಲಿ ಅದಕ್ಕೆ ಉತ್ತರ ರೂಪವಾಗಿ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವತ್ ಆಸೀನೋ ಗುಣೈಃ ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಉದಾಸೀನನಂತೆ ಇರುವವನಾಗಿರುವವನು ಅಂದ್ರೇನಪ್ಪ? ಈ 3 ಗುಣಗಳಲ್ಲಿ ಆಸಕ್ತಿ ಇಲ್ಲದವನಂತೆ ಗುಣಗಳನ್ನೇ ತನ್ನ ವಶದಲ್ಲಿಟ್ಟುಕೊಂಡು ಉದಾಸೀನನಂತೆ ವರ್ತಿಸುವನು. ಇದೇ ಮೊದಲನೆಯ ಚಿಹ್ನೆ. ನೋಡಪ್ಪ, ಇದರಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ನಟನೆ ಅಂತ ಯಾವುದಿದೆಯೋ ಇವತ್ತಿನ ಪ್ರಪಂಚದಲ್ಲಿ, ಅದರ ಆಧಾರದ ಮೇಲೆ ಜಗತ್ತೆಲ್ಲವೂ ನಿಂತಿದೆಯೋ, ಎಲ್ಲರೂ ನಟನೆ ಮಾಡುವವರೇ.
ಅಸಲಿ ವ್ಯಕ್ತಿತ್ವವೇ ಯಾರಿಗೂ ತಿಳಿಯುವುದಿಲ್ಲ. ಪ್ರತಿಯೊಬ್ಬರೂ ಅದೇ ರೀತಿಯಲ್ಲೇ ಇದ್ದಾರೆ. ಆ ನಟನೆಯ ಕಾರಣದಿಂದ ಇಡೀ ಜಗತ್ತೇ 300-400 ವರ್ಷಗಳಿಂದ ಮುಂದುವರಿಯುತ್ತಿದೆ. ಅಸಲಿ ವ್ಯಕ್ತಿತ್ವದಲ್ಲಿಲ್ಲದಿರುವಂತಹ ಗುಣಗಳನ್ನು ನಾಟಕದ ಮೂಲಕ, ನಟನೆಯ ಮೂಲಕ ಪ್ರದರ್ಶನ ಮಾಡುತ್ತಾ ತಮ್ಮ ವ್ಯಕ್ತಿತ್ವವೇ ಮೇಲ್ಥಳುಕು ಒಳಗ ಹುಳುಕು ಎಂಬುವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಬಿಂಬಿಸಲ್ಪಡುತ್ತಿದೆ. ಅದನ್ನೇ ಕೃಷ್ಣ ಹೇಳಿರುವುದು ಪಾಸಿಟಿವ್ ನೋಟ್ನಲ್ಲಿ ತೆಗೆದುಕೊಳ್ಳಬೇಕು. ನೇರವಾಗಿ ಅರ್ಥವನ್ನು ತೆಗೆದುಕೊಂಡರೆ ಈಗ ನಡೆಯುತ್ತಿರುವುದು, ದಿನನಿತ್ಯ ನಮಗೆ ಗೋಚರವಾಗುತ್ತಿರುವುದು ನಟನೆಯ ಪ್ರಪಂಚವೆಂಬುದಾಗಿ. ಉದಾಸೀನವತ್, ಯಾವನು ಉದಾಸೀನನಂತೆ ಇರುವವನಾಗಿ ಗುಣಗಳಿಂದ ವಿಚಲಿತನಾಗುವುದಿಲ್ಲವೋ, ಗುಣಗಳು ತನ್ನ ಪಾಡಿಗೆ ತಾನು ವರ್ತಿಸುತ್ತವೆ ಎಂಬುದಾಗಿ ಗುಣಗಳಿಂದ ಹೊರತಾಗಿ ನಿಂತುಕೊಂಡು ಸಾಕ್ಷಿಯಂತೆ ಗುಣಗಳನ್ನು ತಿಳಿದುಕೊಂಡು ಗುಣಗಳಿಂದ ಬಂಧಿಸಲ್ಪಡದೆ ಗುಣಗಳ ವಶನಾಗದೆ ಇರುವನೋ ಅಂಥವನ ಲಕ್ಷಣಗಳಿಂದ ಗುಣಾತೀತನು ತಿಳಿಯಲ್ಪಡುತ್ತಾನೆ. ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯಪ್ರಿಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿ. ಸುಖ ದುಃಖಗಳಲ್ಲಿ ಸಮನಾಗಿರುವನೋ, ಸ್ವಸ್ಥನೋ, ಮಣ್ಣು ಕಲ್ಲು ಚಿನ್ನ ಇವುಗಳನ್ನು ಸಮನಾಗಿ ನೋಡುವನೋ, ಪ್ರಿಯಾಪ್ರಿಯಗಳಲ್ಲಿ ಸಮನಾಗಿರುವನೋ, ಧೀರನೋ, ಸ್ತುತಿ ನಿಂದೆಗಳಲ್ಲಿ ಸಮನಾಗಿರುವನೋ, ಇವುಗಳೆಲ್ಲ ಲಕ್ಷಣಗಳು, ಗುಣಾತೀತನ ಲಕ್ಷಣಗಳು. ನಮಗೆ ಮಣ್ಣು ಕಲ್ಲು ಚಿನ್ನಗಳನ್ನು ಸಮನಾಗಿ ನೋಡುವನೋ ಎಂದ ಒಡನೆಯೇ ನಮ್ಮ ಸಂಗೀತ ಪಿತಾಮಹರೆನಿಸಿದ ಅವರ ಪೂರ್ವ ಆಶ್ರಮದ ಜೀವನದಲ್ಲಿ ನವಕೋಟಿ ನಾರಾಯಣನೆನಿಸಿ ವೈಶ್ಯವೃತ್ತಿಯಲ್ಲಿ ಅನುಪಮವಾದ ಯಶಸ್ಸನ್ನು ಪಡೆದು ಅಂದಿನ ಕಾಲದಲ್ಲಿಯೇ ಕೋಟಿ ಕೋಟಿ ಧನಕನಕ ರಾಶಿಗಳನ್ನು ಹೊಂದಿದ್ದಂತಹ ಮಹಾನುಭಾವರು ಶ್ರೀ ಪುರಂದರ ವಿಠಲನ ಅನುಗ್ರಹದಿಂದ ಒಮ್ಮೆಗೆ ಮಾರ್ಪಡಿಸಿ ಶ್ರೇಯೋಭಿವೃದ್ಧಿಯ ದಾರಿಯನ್ನು ಹಿಡಿದು ತಮ್ಮೆಲ್ಲ ಆಸ್ತಿ ಪಾಸ್ತಿ ಎಲ್ಲವನ್ನೂ ಬಿಟ್ಟು ಊಂಚ ವೃತ್ತಿಯನ್ನಾಧರಿಸಿ ಕೃಷ್ಣದೇವರಾಯನ ರಾಜ್ಯಕ್ಕೆ ಬಂದು ಬಿಡುತ್ತಾರೆ. ಅಲ್ಲಿ ವ್ಯಾಸರಾಯರಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿ ಉಪದೇಶಿತರಾಗಿ ದಾಸರಂತೆ ಜೀವನವನ್ನು, ಹರಿದಾಸರಂತೆ
ಕಳೆಯುತ್ತಾರೆ. ಅವರನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಒಮ್ಮೆ ಕೃಷ್ಣದೇವರಾಯನ ಮಂತ್ರಿಯೇ ಅವರಿಗೆ ಉಂಚ ವೃತ್ತಿಯ ಸಮಯದಲ್ಲಿ ಚಿನ್ನದ ನಾಣ್ಯಗಳೊಂದಿಗೆ ಧಾನ್ಯವನ್ನು ಕೊಟ್ಟು ಬಿಡುತ್ತಾರೆ. ಅವರ ಭಾವ ಎಷ್ಟು ಪರಿವರ್ತಿತವಾಗಿತ್ತೆಂದರೆ, ಪುರಂದರದಾಸರು ಹಿಂತಿರುಗಿ ಮನೆಗೆ ಬಂದು, ಇಂದು ಬಂದಿರುವಂತಹ ಭಿಕ್ಷೆಯಲ್ಲಿ ಬಹಳಷ್ಟು ಮಣ್ಣು ಕಲ್ಲುಗಳಿದೆ, ಅದನ್ನು ತೆಗೆದುಹಾಕಬೇಕೆಂದು ತಮ್ಮ ಧರ್ಮಪತ್ನಿಗೆ ಹೇಳುತ್ತಾರೆ. ಈ ಒಂದು ಪ್ರಸಂಗ ಕಲ್ಪಿತವಾಗಿದ್ದರೂ ಒಂದು ವೇಳೆ ತತ್ವಾರ್ಥವಾಗಿ ತೆಗೆದುಕೊಳ್ಳಬಹುದಾದಂತಹ ಶ್ರೀಕೃಷ್ಣನು ಹೇಳುತ್ತಿರುವಂತಹ ಸಮಲೋಷ್ಟಾಶ್ಮ ಕಾಂಚನಃ ಎಂಬ ಚಿಹ್ನೆಯನ್ನು ಪುರಂದರದಾಸರಲ್ಲಿ ನಾವು ಕಾಣಬಹುದು. ಎಲ್ಲ ಸಂತರು, ಭಕ್ತರು, ಭಾಗವತೋತ್ತಮರು ಈ ಒಂದು ಚಿಹ್ನೆಯನ್ನು ಹೊಂದಿರುತ್ತಾರೆ. ಸಂತ ತ್ಯಾಗರಾಜರು ರಾಜನಿಂದ ಬಂದಂತಹ ಉಡುಗೊರೆಗಳನ್ನು ತಿರಸ್ಕರಿಸಿ ನಿಧಿ ಚಾಲ ಸುಖಮ ರಾಮುಡು ಸನ್ನಿಧಿ ಸೇವಾ ಸುಖಮ ಎಂದು ಹಾಡಿ ಹೊಗಳಿದ್ದಾರೆ. ಸಂತ ತುಕಾರಾಮರು ಅತ್ಯಂತ ಬಡತನದಿಂದಲೇ ಕಷ್ಟಗಳನ್ನು ಅನುಭವಿಸಿ ಕಾಲವನ್ನು ತಳ್ಳಿದಂಥ ಮಹಾನುಭಾವರು. ಈಗಷ್ಟೇ ಬಂದು ಹೋದ ಶ್ರೀರಾಮಕೃಷ್ಣ ಪರಮಹಂಸರು ಹಣವೆಂದರೆ ಮೈಲಿ ದೂರ ಹಾರುತ್ತಿದ್ದರಂತೆ. ಅವರನ್ನು ಪರೀಕ್ಷೆ ಮಾಡಲೋಸುಗ ಒಂದು ನಾಣ್ಯವನ್ನು ಅವರ ಹಾಸಿಗೆಯ ಅವರು ಕುಳಿತುಕೊಳ್ಳುವ ಆಸೀನದ ಅಡಿಯಲ್ಲಿ ಇಟ್ಟು ನರೇಂದ್ರರು ಅವರನ್ನು ಪರೀಕ್ಷೆ ಮಾಡುತ್ತಾರಂತೆ. ಆಗ ರಾಮಕೃಷ್ಣ ಪರಮಹಂಸರು ಅವರ ದಿನನಿತ್ಯದ ಆಸನದಲ್ಲಿ ಕುಳಿತುಕೊಳ್ಳುವಾಗ ಬಹಳ ಕಷ್ಟವಾಗಿ ತೊಂದರೆಯಾಗಿ ಅದನ್ನು ಶುದ್ಧಗೊಳಿಸಿ ಅದರ ಅಡಿಯಲ್ಲಿರುವಂತಹ ನಾಣ್ಯವನ್ನು ಗಮನಿಸಿ ತೆಗೆದು ಪಕ್ಕಕ್ಕೆ ಎಸೆಯುತ್ತಾರೆ. ಎಂದರೆ ರಕ್ತಗತವಾಗಿ ಮನೋಗತವಾಗಿ ಈ ಗುಣಗಳು ಅವರಲ್ಲಿ ನೆಲೆ ನಿಂತಿರುತ್ತದೆ. ಅಂತಹ ಗುಣಗಳನ್ನು ದಾಟಿದ ಮಹನೀಯರು ಈ ಲಕ್ಷಣಗಳನ್ನು ಪರಮಾತ್ಮನು ಅದ್ಭುತವಾಗಿ ವರ್ಣಿಸುತ್ತಿದ್ದಾನೆ. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಅಕ್ಕಮಹಾದೇವಿಯವರು ಅವರ ವಚನದಲ್ಲಿಯೂ ಸ್ತುತಿ ನಿಂದೆಗಳಿಗೆ ಅಂಜಿದೆಡಂತಯ್ಯ ಎಂಬುದಾಗಿ ಹೇಳುತ್ತಾರೆ. ಲೋಕದಲ್ಲಿ ಪುಟ್ಟಿದ ಬಳಿಕ ಸ್ತುತಿ ನಿಂದೆಗಳಿಗೆ ಅಂಜಿದೊಡೆಂತಯ್ಯ. ಏಕಸಮನಾಗಿ ತೆಗೆದುಕೊಳ್ಳಬೇಕು. ಅದು ಗುಣಾತೀತನ ಲಕ್ಷಣಗಳಲ್ಲಿ ಒಂದಾಗಿದೆ.
ಮಾನಾಪಮಾನಯೋ ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಇದೇ ಮಹಾಭಾರತದ ಯುದ್ಧರಂಗದಲ್ಲಿ ಆದಿಯಲ್ಲಿ ಧರ್ಮರಾಯನು ಮಿತ್ರಾರಿಪಕ್ಷಯೋ ಯುದ್ಧವಾರಂಭವಾಗುವಕ್ಕೆ ಮೊದಲೇ ಶತ್ರು ಪಕ್ಷದವರಿಗೂ ತನ್ನ ಪಕ್ಷದವರಿಗೂ ಒಂದು ಸಲಹೆಯನ್ನು ಕೊಡುತ್ತಾನೆ. ಯಾರು ನನ್ನ ಪಕ್ಷದಲ್ಲಿರುವವರು ಶತ್ರು ಪಕ್ಷಕ್ಕೆ ಹೋಗಬೇಕೆಂಬ ಮನಸ್ಸುಳ್ಳವರೋ ಮತ್ತು ಶತ್ರು ಪಕ್ಷದಲ್ಲಿರುವವರು ಯಾರು ನನ್ನ ಪಕ್ಷಕ್ಕೆ ಬರಬೇಕೆಂಬ ಮನಸ್ಸುಳ್ಳವರೋ ಅವರೆಲ್ಲರೂ ಬಂದು ಹೋಗಬಹುದು. ಯುದ್ಧವಾರಂಭ ಆಗುವ ಸಮಯ ಬಂದಿದೆ. ಈಗಲೇ ನಿಮ್ಮ ಪಕ್ಷಗಳನ್ನು ನೀವು ನಿರ್ಧರಿಸಿಕೊಳ್ಳಿರಿ ಎಂದು ಧರ್ಮಯುಕ್ತವಾದ ಮಾತನ್ನೇ ಹೇಳುವುದರ ಮೂಲಕವಾಗಿ ಅವನ ಹೆಸರಿಗೆ ತಕ್ಕಂತೆ ಧರ್ಮರಾಯನೆನಿಸಿಕೊಳ್ಳುತ್ತಾನೆ. ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ. ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶಗಳಿರುತ್ತದೆ. ಸಮಸ್ತ ಕರ್ಮಗಳನ್ನೂ ಬಿಟ್ಟಿರುತ್ತಾನೆಯೋ ಎಂಬುದಾಗಿ ಬರೆದಿದ್ದಾರೆ. ಗೀತೆಯಲ್ಲಿ ನಾವು 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಎಲ್ಲೆಲ್ಲಿ ಕರ್ಮಪದಗಳು ಬರುತ್ತವೆಯೋ ಅಲ್ಲಲ್ಲಿ ಕರ್ಮತ್ಯಾಗವೆಂದು ಹೇಳಬಾರದು. ಕರ್ಮ ಫಲದ ತ್ಯಾಗವೇ ನಿಜವಾದ ಕರ್ಮತ್ಯಾಗ. ಕರ್ಮವನ್ನೇ ಮಾಡದಿರುವುದು ತ್ಯಾಗವೆನಿಸಿಕೊಳ್ಳುವುದಿಲ್ಲ. ಕರ್ಮವನ್ನು ಶ್ರದ್ಧಾಪೂರ್ವಕವಾಗಿ ಸಂಪೂರ್ಣ ಆಸಕ್ತಿಯಿಂದ ಇಚ್ಛಾಶೀಲನಾಗಿ ಚಾಚೂ ತಪ್ಪದೆ ಕರ್ಮಪ್ರವೃತ್ತನಾಗಿ ಮಾಡಬೇಕು. ಆ ಕರ್ಮಫಲದ ಆಸಕ್ತಿಯನ್ನು ಬಿಟ್ಟು ಬಿಡಬೇಕು. ಅದು ಕರ್ಮತ್ಯಾಗವೆನಿಸಿಕೊಳ್ಳುತ್ತದೆ. ಅಂದರೆ ಎಲ್ಲಿ ತ್ಯಾಗವೆಂಬ ಪದ ಬರುತ್ತದೋ ಅಲ್ಲೆಲ್ಲ ಫಲಕ್ಕೆ ಅನ್ವಯವಾಗುತ್ತದೆ. ಕರ್ಮಫಲತ್ಯಾಗವೆಂದೇ ಹೇಳಬೇಕು. ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳುವಾಗ ಇಹ ಅಮೂತ್ರ ಭೋಗ ತ್ಯಾಗ ಅಂತ ಹೇಳ್ತಾರೆ. ಭೋಗತ್ಯಾಗ ಅಂತ ಹೇಳಿದರೆ ದೇಹವೇ ಭೋಗವಸ್ತು. ದೇಹವನ್ನೇ ಬಿಟ್ಟು ಹೋಗುವುದಕ್ಕಾಗುವುದಿಲ್ಲ. ಭೋಗದಲ್ಲಿ ಆಸಕ್ತಿಯನ್ನು ಬಿಡಬೇಕು. ದೇಹದಲ್ಲಿ ಆಸಕ್ತಿಯನ್ನು ಬಿಡುವುದು ಎಂದರ್ಥವಲ್ಲ. ಕರ್ಮದಲ್ಲಿ ಆಸಕ್ತಿಯನ್ನು ಬಿಡುವುದು ಎಂದರ್ಥವಲ್ಲ. ಉಸಿರಾಡುವ ತನಕವೂ ದೇಹವಿದ್ದೇ ಇರುತ್ತದೆ. ದೇಹವಿರುವುದೆಂಬುದಾಗಿ ನಾವು ಉಸಿರಾಟವನ್ನೇ ನಿಲ್ಲಿಸಿ ಬಿಡುತ್ತೇವೆಂದರೆ ಅದು ಆತ್ಮಹತ್ಯೆಯಾಗುತ್ತದೆ. ಉಸಿರಾಡುವ ಕರ್ಮವನ್ನು ಸರಿಯಾಗಿ ಮಾಡಲೇಬೇಕು. ಕೃಷ್ಣನು 2ನೇ ಅಧ್ಯಾಯದಲ್ಲಿ ಉಸಿರಾಡುವ ವಿಷಯದಲ್ಲಿಯೂ ಸಾಮಾನ್ಯ ಕರ್ಮವನ್ನು ಎಲ್ಲರೂ ಮಾಡಿಯೇ ಮಾಡಬೇಕೆಂಬುದಾಗಿ ಹೇಳುತ್ತಾನೆ. ಹೀಗೆ ಕರ್ಮವನ್ನು ಕರ್ಮಫಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಮಸ್ತ ಕರ್ಮಫಲಗಳನ್ನು ಬಿಟ್ಟು ಗುಣಗಳ ವಶಕ್ಕೆ ಸಿಲುಕದೆ ಅತೀತನಾಗಿ ವರ್ತಿಸಬೇಕು. ಉದಾಸೀನವತ್ ಅಂದರೆ ನಾಟಕ ಆಡುವುದಲ್ಲ. ಫಲಗಳಲ್ಲಿ ಉದಾಸೀನತೆ ಇರಬೇಕು. ಭೋಗದಲ್ಲಿ ಉದಾಸೀನತೆ ಇರಬೇಕು. ಕರ್ಮದಲ್ಲಿ ಉದಾಸೀನತೆ ಇರಬಾರದು. ನೋಡುವವರಿಗೆ ಕರ್ಮದಲ್ಲಿಯೇ ಉದಾಸೀನತೆಯನ್ನು ತೋರಿಬಿಟ್ಟರೆ
ಅವರು ಶ್ರೇಷ್ಠನೆನಿಸಿಕೊಳ್ಳುವುದಿಲ್ಲ. ಫಲದಲ್ಲಿ ಉದಾಸೀನತೆಯನ್ನು ಹೊಂದಿದರೆ, ಕರ್ಮದಲ್ಲಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಅವನನ್ನು ಶ್ರೇಷ್ಠನೆಂದು ಹೇಳುವರು. ಹೀಗೆ ನಾವು ತತ್ವಾರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅಂತಹ ವ್ಯಕ್ತಿಯು ಮೂರೂ ಗುಣಗಳನ್ನು ದಾಟಲಾಗುವುದಿಲ್ಲ ಬಲ್ಲಪ್ಪ. ಅರ್ಜುನ, ನಾನು ಸಾಮಾನ್ಯ, ನನಗಿದೆಲ್ಲ ಆಗೋದಿಲ್ಲ ಅಂತ ಹೇಳಬೇಡಪ್ಪ. ಅಂಥ ಒಂದು ಸ್ಥಿತಿಯಲ್ಲೂ ನಾನು ಸಕಲ ಜೀವರಾಶಿಗೂ ಸಹಾಯಕ್ಕೆ ನಿಲ್ಲುತ್ತೇನೆ. ಆದರೆ ಒಂದೇ ಒಂದು ಷರತ್ತು, ನನ್ನಲ್ಲಿ ಅವ್ಯಭಿಚಾರ ಭಕ್ತಿಯನ್ನು ಮಾಡಬೇಕು. ಆ ರೀತಿ ನನ್ನನ್ನು ಸೇವೆ ಮಾಡುವಂಥವರನ್ನ ನಾನು ಗುಣಗಳಿಂದ ಹೊರತಾಗಿ, ಗುಣಗಳ ವಶವಾಗದೆ ಅತೀತನಾಗಿ ನಿಲ್ಲುವಂತೆ ಮಾಡುತ್ತೇನೆ ಎಂಬುದಾಗಿ ಅಭಯ ವಾಕ್ಯವನ್ನು ಸ್ವಪ್ರಯತ್ನದಿಂದ ಯೋಗದ ಮೂಲಕವೇ ಸಾಧಿಸಬಹುದಾಗಿರುವುದನ್ನು ಅವನಲ್ಲಿ ಶರಣು ಬಂದರೆ ತಾನು ಮಾಡಿಕೊಡುತ್ತೇನೆ ಎಂಬುದಾಗಿ ಸಕಲ ಜೀವರಾಶಿಗೂ ಅಭಯವಾಕ್ಯವನ್ನು ಕೊಡುವುದರ ಮೂಲಕವಾಗಿ ಕೃಷ್ಣನು ಈ ಭಗವದ್ಗೀತಾ ಜ್ಞಾನವನ್ನು ಸಾಮಾನ್ಯರಿಗೂ ತಲುಪಿಸುತ್ತಿದ್ದಾನೆ. ಸಾಮಾನ್ಯನಲ್ಲಿ ಸಾಮಾನ್ಯ, ನನಗೇನೂ ತಿಳಿಯುವುದೇ ಇಲ್ಲ, ಅಜ್ಞನಲ್ಲಿ ಅಜ್ಞ ಎಂಬುದಾಗಿ ಪರಿತಪಿಸಬೇಕಾಗಿಲ್ಲ. ಅಂತಹವರಗಳಿಗೂ ನಾನು ಸಹಾಯ ಮಾಡುತ್ತೇನೆ. ಆದರೆ ವ್ಯವಸ್ಥೆ ಇರುವುದು ಈ ರೀತಿಯಲ್ಲಿ ಎಂಬುದಾಗಿ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತಾ ಒಬ್ಬ ಜೀವಾತ್ಮನು ಸಾಧನೆಯ ಹಾದಿಯಲ್ಲಿ ಹೇಗೆ ಅಮೃತತ್ವವನ್ನು ಹೊಂದಬಹುದು, ಹೇಗೆ ತ್ರಿಗುಣಗಳನ್ನು ದಾಟಬಹುದು, ಬ್ರಹ್ಮಭೂಯಾಯನಾಗಬಹುದು ಎಂಬುದಾಗಿ ತನ್ನ ವ್ಯವಸ್ಥೆಯ ಬಗ್ಗೆ ಪೂರ್ಣ ವಿವರವನ್ನು ತಿಳಿಸಲು ಅನುವಾಗುತ್ತಾನೆ. ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಮುಂದಿನ ಅಧ್ಯಾಯದ ಪೂರ್ವ ಪೀಠಿಕೆಯಂತೆ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಯಾಕಪ್ಪ ನಾನು ಈ ಹೋದ ಶ್ಲೋಕದಲ್ಲಿ ಅಭಯವನ್ನು ಕೊಟ್ಟಿದ್ದೇನೆ ಸಾಮಾನ್ಯ ಮನುಷ್ಯನಿಗೂ ಸಾಮಾನ್ಯ ಜೀವಿಗೂ ಅಂದರೆ, ಅದಕ್ಕೆ ಪರಮಾತ್ಮ ತನ್ನ ಒಂದು ವ್ಯಕ್ತಿತ್ವವನ್ನು ಬಿಡಿಸಿ ತೋರಿಸುತ್ತಿದ್ದಾನೆ. ವ್ಯವಸ್ಥೆ ಅವನೇ ಮಾಡಿರುವುದಾದರೂ ಯಾರಿಗೂ ನಂಬಲಾಗುವುದಿಲ್ಲವಾದ ರೀತಿಯಲ್ಲಿ ವ್ಯವಸ್ಥೆ ಕೆಲಸ ಮಾಡುತ್ತಿದೆ. ಆದರೂ ಅವನೇ ಸೃಷ್ಟಿಕರ್ತನ, ಈ ವ್ಯವಸ್ಥೆಯ ಹಿಂದಿನವನೋ, ವ್ಯವಸ್ಥೆಗೆ ಆದಿಯು ಎಂಬುದನ್ನು ದೃಢಪಡಿಸುತ್ತಾ ಈ ಶ್ಲೋಕದಲ್ಲಿ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಎಂಬ ನಿಶ್ಚಯವಾದಂತಹ ಮಾತುಗಳನ್ನು ಹೇಳುತ್ತಿದ್ದಾನೆ. ಈಗೀಗ ವಿಜ್ಞಾನ ಯುಗದ ಆಧಾರದಿಂದ ಈಗಿನ ಬುದ್ಧಿಜೀವಿಗಳು ಅನುಮಾನಗಳನ್ನು ಹೊಂದಿರುವವರು ಇನ್ನೂ ಪ್ರಕೃತಿ ಪುರುಷರನ್ನು ಅರ್ಥ ಮಾಡಿಕೊಳ್ಳಲಾಗದೆ, ಶ್ರೀಕೃಷ್ಣನನ್ನೂ ಅರ್ಥ ಮಾಡಿಕೊಳ್ಳಲಾಗದೆ ಚರ್ಚೆಯಲ್ಲಿಯೇ ನಿರಂತರವಾಗಿ ತೊಡಗಿರುತ್ತಾರೆ. ಅದಕ್ಕೆ ಉತ್ತರವಾಗಿ
ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಎಂಬ ದೃಢ ವಾಕ್ಯವನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಅಪ್ಪ, ಕೃಷ್ಣನಾಗಿ ನಾನು ನಿನ್ನ ಮುಂದೆ ನಿಂತಿದ್ದೀನಿಲ್ಲ ಅರ್ಜುನ, ನನ್ನನ್ನು ಇನ್ನಂಗೆ ಮನುಷ್ಯ ಅನ್ಕೋಬೇಡಪ್ಪ. ನಾನು ಯಾರು ಅಂತ ಹೇಳಿದ್ನಲ್ಲ ಎಷ್ಟು ದಿವಸ. ಆದಿಮೂಲ ಮಹಾಶಕ್ತಿ, ಎರಡೂ ಅವಿನಾಭಾವ ಸಂಬಂಧದಿಂದ ತುಂಬಿರುವಂತಹ ನಾನು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಹ್ಮದಲ್ಲಿಯೇ ಇದ್ದೇನೆ, ನಾನೇ ಬ್ರಹ್ಮನಾಗಿದ್ದೇನೆ. ಅದು ಏನು? ಶಾಶ್ವತವಾದ ಬ್ರಹ್ಮ ಮತ್ತು ಧರ್ಮ, ಏಕಾಂತಿಕವಾದ ಸುಖ, ಸತ್ ಚಿತ್ ಆನಂದ. ನಾವು ಸತ್ ಚಿತ್ ಆನಂದ ಬಗ್ಗೆ ಹಿಂದೆ ಬಹಳಷ್ಟು ಹೇಳಿದಂತೆ ಅವುಗಳನ್ನು ಇಲ್ಲಿ ಪರಮಾತ್ಮನು ದೃಢೀಕರಿಸುತ್ತಿದ್ದಾನೆ. ಅವನ ಸ್ವರೂಪವನ್ನು ಸಂಪೂರ್ಣವಾಗಿ ಸೃಷ್ಟಿ ರಹಸ್ಯವನ್ನೇ ಬಿಚ್ಚಿಡುತ್ತಿದ್ದಾನೆ. ಆದಿಮೂಲನಾದ, ಶಕ್ತಿ ಕೇಂದ್ರನಾದ ಆ ಬ್ರಹ್ಮನು ಅವ್ಯಯವಾಗಿರುವನು, ಅಮೃತವಾಗಿಯೂ ಇರುವನು. ಮತ್ತು ಶಾಶ್ವತವಾದ ಧರ್ಮಕ್ಕೂ ಐಕಾಂತಿಕವಾದ ಸುಖಕ್ಕೂ ಆಧಾರವಾಗಿರುವನು. ಪ್ರತಿಷ್ಠಾಹಂ, ಆಧಾರವಾಗಿದ್ದೇನಪ್ಪ. ಅಂದರೆ ನೀನು ಮೊದಲಿನಿಂದ ಇದುವರೆಗೆ ಏನೆಲ್ಲ ತಿಳಿದುಕೊಂಡೆಯೋ, ಕಲಿತುಕೊಂಡೆಯೋ, ಆ ಸಂಪೂರ್ಣ ಜ್ಞಾನವೆಲ್ಲವೂ ಇಷ್ಟರಲ್ಲಿಯೇ ಅಡಗಿದೆ. ಅವ್ಯಯನಾಗಿದ್ದೇನೆ, ಅಮೃತನಾಗಿದ್ದೇನೆ, ಬ್ರಹ್ಮನಾಗಿದ್ದೇನೆ, ಶಾಶ್ವತವಾದ ಧರ್ಮದಿಂದ ಕೂಡಿದ್ದೇನೆ, ಐಕಾಂತಿಕ ಸುಖಕ್ಕೂ ನಾನೇ ಕಾರಣನಾಗಿದ್ದೇನೆ, ಆಧಾರನಾಗಿದ್ದೇನೆ ಎಂಬುದಾಗಿ ಗುಣತ್ರಯಗಳನ್ನು ದಾಟಿದವನು ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಈ ರೀತಿ ಗುಣತ್ರಯಗಳನ್ನು ದಾಟುವುದರ ಮೂಲಕವಾಗಿ ಸಂಘವನ್ನೇ ಸಂಪೂರ್ಣವಾಗಿ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ ಎಂಬುದರ ಅರ್ಥವೂ ಇದೆ. ಮುಮುಕ್ಷುವಾಗಿ ನನ್ನ ಸಾಧರ್ಮ್ಯವನ್ನೇ ಹೊಂದುವನು. ಆದಿಯ 2 ಶ್ಲೋಕಗಳಲ್ಲಿ ತಿಳಿಸಿದಂತೆ ಗುಣತ್ರಯಾತೀತನಾಗಿ ನನ್ನ ಸಾಧರ್ಮ್ಯವನ್ನೇ ಹೊಂದುವನು. ಇದೇ ದಿವ್ಯ ವ್ಯವಸ್ಥೆ. ನಾನೇ ಸೃಷ್ಟಿಯ ಕರ್ತೃ. ಇಡೀ ವಿಶ್ವದ ಮತ್ತು ದೇವತೆಗಳ ಎಲ್ಲ ಸಕಲ ಜೀವರಾಶಿಗಳ ಸೃಷ್ಟಿ ನನ್ನಿಂದಲೇ ಆಗಿದೆ, ನನ್ನಿಂದಲೇ ಧರಿಸಲ್ಪಟ್ಟಿದೆ. ನಾನೇ ಸಂಕಲ್ಪ ಮಾತ್ರದಿಂದ ಉಪಸಂಹರಿಸಬಲ್ಲೆ, ಎಲ್ಲವನ್ನೂ ಹಿಂತಿರುಗಿ ತೆಗೆದುಕೊಳ್ಳಬಲ್ಲೆ. ಬ್ಲ್ಯಾಕ್ ಹೋಲ್ ಥರ. ಇವತ್ತಿನ ವಿಜ್ಞಾನ ಯುಗದಲ್ಲಿ ಬ್ಲ್ಯಾಕ್ ಹೋಲ್ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ. ಆ ಬ್ಲ್ಯಾಕ್ ಹೋಲು ನಾನೇ ಆಗುತ್ತೇನೆ ಎಂದು ಹೇಳುತ್ತಾನೆ ಪರಮಾತ್ಮ. ಈ ವ್ಯವಸ್ಥೆಯನ್ನು ಇನ್ನೂ ಹೇಗೆ ಮಾಡಿದ್ದೇನೆ ಎಂಬುದನ್ನು ಸಂಪೂರ್ಣವಾಗಿ ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸುತ್ತಾ ಪುರುಷೋತ್ತಮ ಯೋಗವೆಂಬ
15ನೇ ಅಧ್ಯಾಯವನ್ನು ಪ್ರವೇಶ ಮಾಡುತ್ತಾನೆ. ಇಲ್ಲಿ ಅರ್ಜುನನ ಪ್ರಶ್ನೆ ಯಾವುದೂ ಇಲ್ಲ. ಅರ್ಜುನ ಹೋದ 4 ಶ್ಲೋಕಗಳ ಹಿಂದೆ ಹಾಕಿದ ಪ್ರಶ್ನೆಗೆ ಉತ್ತರವಾಗಿ ಗುಣತ್ರಯಗಳನ್ನು ದಾಟುವುದಕ್ಕೆ ಸಾಧ್ಯವಾಗದಿದ್ದಾಗ ಪ್ರತಿಯೊಂದು ಜೀವಕ್ಕೂ ನಾನು ಸಹಾಯ ಮಾಡುತ್ತೇನೆ ಎಂಬ ಅಭಯವಾಕ್ಯವನ್ನು ಕೊಟ್ಟ ಕ್ಷಣದಿಂದಲೇ ಆ ಅಭಯವನ್ನು ಕೊಡುವುದಕ್ಕೆ ತನಗೆ ಇರುವ ಅರ್ಹತೆಯನ್ನು ಪರಮಾತ್ಮನು ಪ್ರಕಟಪಡಿಸುತ್ತಿದ್ದಾನೆ. ಅಂತಹ ಸೃಷ್ಟಿಯ ಆಧಾರ ಮೂಲ ಆಗಿರುವಂತಹ ಪುರುಷೋತ್ತಮನು ನಾನೇ ಎಂಬುದಾಗಿ ಮುಂದುವರಿಸುತ್ತಾ ಈ ವ್ಯವಸ್ಥೆಯನ್ನು ತಿಳಿಸುತ್ತಿದ್ದಾನೆ. ಶ್ರೀ ಭಗವಾನುವಾಚ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ನೋಡಿ, ಭಗವದ್ಗೀತೆಯ ಆರಂಭ ಈ ಅಧ್ಯಾಯದಿಂದ, ಈ ಶ್ಲೋಕದಿಂದ ಆಗಬೇಕಾಗಿತ್ತು. ಆದರೆ ಭಗವಂತನು ಆರಂಭ ಮಾಡಿರುವುದೇ ಸಾಂಖ್ಯಯೋಗದ ಮೂಲಕ. ದೇಹವೆಂಬುದನ್ನು ಉದ್ದೇಶಿಸಿ ಆರಂಭಿಸಿದ ಪರಮಾತ್ಮನು ದೇಹಿಯೊಳಗಿನ ಆತ್ಮ ಇವುಗಳ ಬಗ್ಗೆ ವಿಶದವಾಗಿ ತಿಳಿಸುತ್ತಾ ವ್ಯಷ್ಟಿ ಎಂಬ ಒಂದು ದೇಹದಿಂದ ಆರಂಭಿಸಿ ಸಮಷ್ಟಿ ಎಂಬ ವಿಶ್ವ ವ್ಯವಸ್ಥೆಯನ್ನೇ ವರ್ಣಿಸುತ್ತಾ ಆ ವ್ಯವಸ್ಥೆಯ ಆದಿ ರೂಪುರೇಷೆಗಳನ್ನು ಈ ಶ್ಲೋಕದಿಂದ ಬಿಚ್ಚಿಡಲು ಆರಂಭಿಸಿದ್ದಾನೆ. ಈ ವ್ಯವಸ್ಥೆ ಹೇಗೆ ಕಟ್ಟಲ್ಪಟ್ಟಿದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.